ಅನ್ನಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫಸ್ಟ್ ಲಕ್ಷ್ಮಿ ದುಡ್ಡು ಬರ್ಬೇಕು ತಾನೆ ಪ್ರೊಡ್ಯೂಸರ್ಗೆ. ಫಸ್ಟ್ ಲಕ್ಷ್ಮಿ ಸೂರ್ಯ ಚಿತ್ರಕ್ಕೆ ಒಳ್ಳೇದಾಗಲಿ, ಟ್ರೈಲರ್ ಲಾಂಚ್ಗೆ ಒಳ್ಳೇದಾಗಲಿ. ಟ್ರೈಲರ್ನ ನೋಡಿ ನೀವೆಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಸೂರ್ಯ. ನಿರ್ದೇಶಕರೇ, ನೀವೇ ಕ್ಯಾಮ್ರಾಗಳಿಗೆ ಅಡ್ಡ ಬರ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಪ್ರಮೋದ್ ಸರ್, ನೀವೇ ಹೇಳಲಿಲ್ಲ. ಮಕ್ಕಳು ಹೇಳಿದ್ಮೇಲೆ ದೇವರು ನೀವು ದೊಡ್ಡ ಆಗ್ತದೆ. ಒಳ್ಳೇದಾಗ್ಲಿ. ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇ ಶ್ರೀ ಗುರುವೇ ನಮಃ. ಇವತ್ತಿನ ದಿವಸ ನಾವು ಸೂರ್ಯ ದ ಪವರ್ ಆಫ್ ಲವ್ ಈ ಪಿಕ್ಚರ್ ತೆಗೆದಿದ್ದಕ್ಕ ಎಲ್ಲರಿಗೂ ಮತ್ತು ಬಂದದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೋರಿಸುತ್ತೇನೆ. ಅದೇ ರೀತಿ ನನ್ನ ಈ ಚಿತ್ರದಲ್ಲಿ ಪಾತ್ರ ವಹಿಸಿದಂಥ ಶ್ರುತಿ ಮೇಡಮ್ ಅವರು, ಪ್ರಮೋದ್ ಶೆಟ್ಟಿ ಅವರು, ಪ್ರಶಾಂತ್ ಅವರು, ಹರ್ಷಿತಾ ಮೇಡಮ್ ಅವರು ಮತ್ತು ಸಾಗರ್ ಸರ್ ಅವರು ಡೈರೆಕ್ಟರ್ ಮಾಡಿದ್ದಂಥ ಮತ್ತು ಮ್ಯೂಸಿಕ್ ಡೈರೆಕ್ಟರು, ಅದೇ ರೀತಿ ನಮ್ಮ ಕ್ಯಾಮ್ರಾಮನ್ನು, ಫೈಟ್ ಮಾಸ್ತರು, ಇನ್ನಿತರ ಎಲ್ಲ ಟೆಕ್ನಿಷಿಯನ್ಗೆ ನಮ್ಮ ನಂದಿ ಸಿನಿಮಾದ ವತಿಯಿಂದ ಎಲ್ಲ ಟೀಮು ಸರಿಯಾಗಿ ಒಂದು ಪಿಕ್ಚರನ್ನು ತೆಗೆದಿದ್ದಾರೆ. ಅದಕ್ಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾನು ಇದು ಮಾಡುತ್ತೇನೆ. ಟ್ರೇಲರ್ ಬಗ್ಗೆ ಭಾಳ ಚೆನ್ನಾಗಿ ಆಗಿದೆ. ಟ್ರೇಲರ್ ನೋಡಿದ ತಕ್ಷಣ ನಮಗೆ ಗೊತ್ತಾಗ್ತಿದೆ ಪಿಕ್ಚರ್ ಭಾಳ ಹಿಟ್ ಆಗ್ಬೋದು ಅಂತೇಳಿ. 100% ಗೆಲ್ಲುತ್ತದೆ ಚಿತ್ರ. ಅದಕ್ಕೆ ಎಲ್ಲರೂ ಬಂದು ಚಿತ್ರವನ್ನು ನೋಡಿರಿ. ಒಂದು ಲವ್ ಸ್ಟೋರಿ ಇದೆ. ಸೂಪರ್. ನಮಸ್ಕಾರ. ಕ್ರಿಸ್ಮಸ್ ಹಾಗೂ ಬರುವ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷಕ್ಕೆ ಸೂರ್ಯ ಸಿನಿಮಾ ಟ್ರೇಲರ್ ಬಂದಿದೆ. ಜನವರಿ 15 ರಿಲೀಸ್ ಆಗುತ್ತದೆ. ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ಹಾರೈಸಬೇಕು. ಫಸ್ಟ್ ಆಫ್ ಆಲ್ ಮೀಡಿಯಾ ಮತ್ತು ಪ್ರೆಸ್ಸು ಬಂದಿರೋ ಎಲ್ಲ ಗೆಸ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ರವಿ ಬೆನ್ನಿ ಸರು, ಇವರು ನನ್ನನ್ನು ನಂಬಿ ನನಗೊಂದು ಅವಕಾಶ ಕೊಟ್ಟಿಗೆ ತುಂಬ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ಆಮೇಲೆ ನಮ್ಮ ಡೈರೆಕ್ಟರ್ ಸರು ತುಂಬ ಅಂದರೆ ಫ್ರೆಂಡ್ಲಿಯಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ. ಇಡೀ ಸಿನಿಮಾ ಯಾವ ಥರ ಆ್ಯಕ್ಟ್ ಮಾಡಬೇಕು, ಹೇಗೆ ಏನು ಅಂತ ಪ್ರತಿಯೊಂದನ್ನು ಅವರು ನನ್ನನ್ನು ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಸೊ ಸಾಗರ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಮ್ಮ ಸೂರ್ಯ ಟೀಮು, DOP ಮನ್ನು ಸರು, ಆಮೇಲೆ ಫೈಟ್ ಮಾಸ್ಟರ್ ನರಸಿಂಹ ಸರು, ಆಮೇಲೆ ಕೊರಿಯೋಗ್ರಾಫರು ವಸಂತ್ ಮಾಸ್ಟರ್ ಸರು, ಇವರೆಲ್ರಿಗೂ ನಾನು ತುಂಬ ಥ್ಯಾಂಕ್ ಯು ಸೋ ಮಚ್. ಅವರು ಕೂಡ ನನಗೆ ತುಂಬ ಸಪೋರ್ಟಿವ್ ಆಗಿ ಆಮೇಲೆ ಪ್ರತಿಯೊಂದನ್ನು ನೀಟಾಗಿ ಹೇಳ್ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಶ್ರುತಿ ಮೇಡಮು, ಪ್ರಮೋದ್ ಶೆಟ್ಟಿ ಸರು, ರವಿಶಂಕರ್ ಸರು, ಬಾಲರಾಜ್ ಜೋಡಿ ಸರು, ಹೀರೋಯಿನು, ಇವ್ರ ಜೊತೆ ಆ್ಯಕ್ಟ್ ಮಾಡಿ ತುಂಬ ಖುಷಿ ಆಗ್ತಾ ಇದೆ. ಆಮೇಲೆ ಸೆಟ್ಟಲ್ಲಿ ಶ್ರುತಿ ಮೇಡಮು, ಪ್ರಮೋದ್ ಶೆಟ್ಟಿ, ರವಿಶಂಕರು ತುಂಬ ಸಪೋರ್ಟ್ ಮಾಡ್ತಾ ಇದ್ರು. ಆಮೇಲೆ ಸೀನ್ ಟು ಸೀನು ಹೆಲ್ಪ್ ಮಾಡಿದ್ದು ನನಗೆ ತುಂಬ ಖುಷಿ ಆಗ್ತಾಯಿದೆ. ಅವರಿಂದ ತುಂಬ ಕಲಿಯೋಕ್ಕಿದೆ, ಇನ್ನೂ ಕಲಿಬೋದು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಇವತ್ತು ಟ್ರೇಲರ್ ರಿಲೀಸ್ ಆಯಿತು, ಅದೇ ತುಂಬ ಖುಷಿ ಆಗ್ತಾ ಇದೆ. ಸಿನಿಮಾ ಬಗ್ಗೆ, ನಿಮ್ಮ ಪಾತ್ರದ ಬಗ್ಗೆ. ಈ ಪಾತ್ರದ ಬಗ್ಗೆ, ಈ ಸಿನಿಮಾದಲ್ಲಿ ನಾನು ಲವ್ ಮಾಡುವಂಥ ಹುಡುಗ. ಅಂದರೆ ಏನಂದರೆ ಅದೇ ತನ್ನ ಪ್ರೀತಿಗೂ ಸ್ಟಾರ್ಟ್ ಆದರೆ ಅದನ್ನು ಹೇಗೆ ಉಳಿಸ್ಕೊಳ್ಳೋದು, ಕೊನೆವರೆಗೂ ಯಾವ ಥರ ಫೈಟ್ ಮಾಡಬೇಕು, ಇದನ್ನ ಈ ಸಿನಿಮಾದಲ್ಲಿ. ಆಮೇಲೆ ನಾನು ಈ ಸಿನಿಮಾದಲ್ಲಿ ಪಕ್ಕಾ ಮಿಡಲ್ ಕ್ಲಾಸ್ ಹುಡುಗ, ಆಮೇಲೆ ಸ್ಲಮ್ಮಲ್ಲಿರೋದು. ಸೊ ಅದೇ ಥ್ಯಾಂಕ್ ಯು ಸೊ ಮಚ್. ಅಂದರೆ ಈ ಸಿನಿಮಾದಲ್ಲಿ ನನ್ನೊಂದು ಡ್ರೀಮ್ ಇರುತ್ತೆ, ನಾನು IPS ಆಫೀಸರ್ ಸರ್ ಆಗಬೇಕು ಅಂತ. ಸೊ ಅದನ್ನು ಹೇಗೆ ಅದೇ ಅದ್ರ ಮಧ್ಯೆ ಸೋ ಮಚ್ ನೀವೆಲ್ಲ ಬಂದಿರೋದಕ್ಕೆ. ಈ ದಿನ ತುಂಬ ಸ್ಪೆಷಲ್ ನನಗೆ, ಬಿಕಾಸ್ ತುಂಬ ವೆಯ್ಟ್ ಮಾಡಿದ್ದೆ. ಸೊ ಫೈನಲಿ ಟ್ರೇಲರ್ ಲಾಂಚ್ ಆಗಿ ರಿಲೀಸ್ಗೆ ಹತ್ರ ಆಗ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ. ಆ್ಯಂಡ್ ನನಗೆ ಮೊದಲನೇ ಸಿನಿಮಾದಲ್ಲೇ ಈ ಥರ ಒಂದು ಒಳ್ಳೆ ಆಪರ್ಚುನಿಟಿ ಆಗಿರ್ಬೋದು, ಸ್ಟಾರ್ ಕಾಸ್ಟ್ ಆಗಿರ್ಬೋದು, ಆಮೇಲೆ ಒಂದು ಒಳ್ಳೆ ಕ್ಯಾರೆಕ್ಟರ್, ಒಳ್ಳೆ ಟೀಮ್ ಎಲ್ಲ ಸಿಕ್ಕಿದ್ದು ನನ್ನ ಅದೃಷ್ಟ. ಆ್ಯಂಡ್ ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಾಗರ್ ಸರ್, ರವಿ ಸರ್ ಮತ್ತು ಮಸೂರತ್ ಸರ್ಗೆ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ. ಆ್ಯಂಡ್ ಎಂಟೈರ್ ಟೀಮ್ ತುಂಬಾ ಸಪೋರ್ಟ್ ಮಾಡಿದೆ ನನಗೆ.
ಆಲ್ಸೋ ಶ್ರುತಿ ಮ್ಯಾಮ್ ಆಗಿರ್ಬೋದು, ಆಮೇಲೆ ಪ್ರಮೋದ್ ಶೆಟ್ಟಿ ಸರ್ ಆಗಿರ್ಬೋದು, ರವಿಶಂಕರ್ ಸರ್ ಮತ್ತೆ ನಾಗಭರಣ ಸರ್, ಎಲ್ಲರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ತುಂಬಾನೇ ಚೆನ್ನಾಗಿತ್ತು. ಎಲ್ಲೂ ನಮ್ಮನ್ನ ಫ್ರೆಷರ್ಸ್ ಥರ ಟ್ರೀಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಮಾತಾಡಿಸ್ತಿದ್ರು, ಅದಕ್ಕೆ ವರ್ಕ್ ಮಾಡೋದಕ್ಕೆ ಈಸಿ ಆಯಿತು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್, ತುಂಬ ಒಳ್ಳೊಳ್ಳೆ ಮೆಮೊರೀಸ್ ಇದ್ದಾವೆ. ಆ್ಯಂಡ್ ರವಿಶಂಕರ್ ಸರ್ ಅವ್ರ ಇನಿಷಿಯಲ್ ವರ್ಕಿಂಗ್ ಡೇಸ್ ಬಗ್ಗೆ ಎಲ್ಲ ನಮಗೆ ಹೇಳ್ತಾ ಇದ್ರು, ಇನ್ಪುಟ್ಸ್ ಕೊಡ್ತಾ ಇದ್ರು, ಯಾವ ಥರ ಫೋಕಸ್ಡ್ ಆಗಿರಬೇಕು ಅಂತೆಲ್ಲ ಹೇಳ್ಕೊಡ್ತಿದ್ರು. ಆಲ್ಸೋ ಶ್ರುತಿ ಮ್ಯಾಮ್ ಅದು ಒಂದು ಎಕ್ಸ್ಪೀರಿಯನ್ಸ್ ಇದೆ, ಲೈಕ್ ನನ್ನ ಅಮ್ಮನ ಮೇಲೆ ಕೂತಿದ್ದಾಗ ನಿನ್ನ ನೋಡಿದ್ರೆ ಸೇಮ್ ನನ್ನ ನೋಡ್ದಂಗೆ ಆಗುತ್ತೆ, ನನ್ನ ಮನು ಹಿಂಗೆ ಪ್ರೊಟೆಕ್ಟ್ ಮಾಡ್ತಿದ್ರು, ಕೇರ್ ಮಾಡ್ತಿದ್ರು ಅಂತೆಲ್ಲ ಹೇಳ್ತಿದ್ರು. ಆ್ಯಂಡ್ ಈ ಒಂದು ಜರ್ನಿಲಿ ಸಾಕಷ್ಟು ಕಲ್ತಿದ್ದೀನಿ ನಾನು. ಆ್ಯಂಡ್ ಈ ಟೀಮ್ ತುಂಬ ಸಪೋರ್ಟಿವ್ ಆಗಿತ್ತು ನನಗೆ. ಲೈಕ್ ನಾನು ಒಂದು ಮೂವಿ ಸೆಟ್ಟಲ್ಲಿ ವರ್ಕ್ ಮಾಡ್ತಿದ್ದೀನಿ ಅನ್ನೋ ಫೀಲೇ ಕೊಡ್ತಿರ್ಲಿಲ್ಲ, ನನಗೆ ಮನೆ ಅಂತಾನೆ ಅನ್ನಿಸ್ತಿತ್ತು. ಆ್ಯಂಡ್ ನಾವೆಲ್ಲ ಆಗಲೂ ಫ್ರೆಂಡ್ಸ್ ಆಗಿದ್ವಿ, ಈಗಲೂ ಫ್ರೆಂಡ್ಸ್ ಆಗಿದ್ದೀವಿ. ಸೊ ಅದರಲ್ಲಿ ತುಂಬ ಬ್ಲೆಸ್ಡ್ ಅಂತ ಅನಿಸುತ್ತೆ. ಆ್ಯಂಡ್ ಪಾತ್ರದ ಬಗ್ಗೆ ಇದರಲ್ಲಿ ನಂದು ಜನ್ಸಿ ಲವ್ ಸ್ಟೋರಿ ತುಂಬ ವೇರಿಯೇಷನ್ಸ್ ಇದೆ. ಲೈಕ್ ಒಂದು ಹುಡುಗಿ ಯಾವ್ಯಾವ ಏಜಲ್ಲಿ ಅವಳ ಲವ್ ಲೈಫ್ ಬಗ್ಗೆ ಯಾವ್ಯಾವ ಥರ ಎಲ್ಲ ಡಿಸಿಷನ್ಸ್ ತಗೋತಾಳೆ ಅಂತ ತೋರಿಸುತ್ತೆ. ಆ್ಯಂಡ್ ಸ್ಕೂಲ್ ಲೈಫ್ ಆಗಿರ್ಬೋದು, ಕಾಲೇಜ್ ಲೈಫ್ ಆಗಿರ್ಬೋದು, ಎಲ್ಲ ಥರ ಇದೆ. ಒಂದು ಹುಡುಗಿ ಯಾವ್ಯಾವ ಥರ ಮೂಡ್ ಸ್ವಿಂಗ್ಸ್ ಇರುತ್ತೆ, ಯಾವ್ಯಾವ ಥರ ವೇರಿಯೇಷನ್ಸ್ ಆಗುತ್ತೆ ಅವಳ ಲವ್ ಲೈಫಲ್ಲಿ ಅಂತೆಲ್ಲ ತೋರಿಸುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ನಾನು ಡಬ್ಬಿಂಗ್ ಮಾಡುವಾಗ ಒಂದೆರಡು ಸೀನ್ಸ್ನ ನೋಡಿ ತುಂಬ ಖುಷಿ ಆಯಿತು, ಈ ಮೂವಿ ನನ್ನ ಚೂಸ್ ಮಾಡಿದೆ ಅಂತ. ಆ್ಯಂಡ್ ಜನಗಳು ಮತ್ತು ಅಂದರೆ ನಮ್ಮಂಥ ಹೊಸಬ್ರು ಬೆಳಿಬೇಕು ಅಂದರೆ ಅದಕ್ಕೆ ಜನಗಳು ಮತ್ತು ಮಾಧ್ಯಮದವರೇ ಬೆಳೆಸೋದು ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ನೀವು ಡೇ ಒನ್ನಿಂದ ನಮಗೆ ಸಪೋರ್ಟ್ ಮಾಡ್ಕೊಂಡೇ ಬಂದಿದ್ದೀರಾ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ. ಇವರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ ಸ್ವಲ್ಪ ಸೆಂಟರ್ ನನಗೆ ಈ ಕಡೆ ಬನ್ನಿ. ಹಾ, ಓಕೆ. ನಾನು ಇಲ್ಲಿ ಬಂದು ನಿಂತ್ಕೊಳ್ಳೋಕ್ಕೆ ಮುಖ್ಯವಾದ ಕಾರಣ ನಮ್ಮ ಅಪ್ಪ ಅಮ್ಮ, ಅವ್ರಿಗೂ ಕೂಡ ನಮಸ್ಕಾರ ಮಾಡಿ ಮುಂದೆ ನನ್ನ ಮಾತು ಮುಂದುವರಿಸ್ತೀನಿ. ಅದೇ ಥರ ನಮ್ಮ ಪ್ರೊಡ್ಯೂಸರ್ ಸರು, ನಾನು ಫಸ್ಟ್ ಟೈಮ್ ಹೋಗಿ ಕತೆ ಹೇಳಿದಾಗ ಬಸವರಾಜ್ ಸರು ಮತ್ತು ರವಿ ಬನ್ನಿ ಸರು ಕತೆ ಹೇಳಿದಾಗ ಸಾಗರ್ ಬಜೆಟ್ ಎಷ್ಟು ಅಂತ ಹೇಳಿದ್ರು. ಹೀಗೆ ಆ ಬಜೆಟನ್ನು ಮೀರಿ 1:3, 4, 5 ದಾಟ್ಕೊಂಡು ಹೋಗಿದ್ದೆ. ಓಕೆನಾ, ಆ ಥರ ಅದು ಅವ್ರು ಸಪೋರ್ಟ್ ಮಾಡಿ ನನ್ನ ಜೊತೆಗೆ ನಿಂತು ಈ ಸಿನಿಮಾನ ಕಂಪ್ಲೀಟ್ ಮಾಡೋಕ್ಕೆ ಒಂದು ಕಂಪ್ಲೀಟ್ ಮಾಡಿ ರಿಲೀಸ್ ತಂದಿದ್ದೀವಿ. ಅದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರು ಮತ್ತು ರವಿ ಬೆನ್ನಿ ಸರು, ಬಸವರಾಜ್ ಬೆನ್ನಿ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೇನೆ ನಮ್ಮಮ್ಮ ಒಂದು ಮಾತು ಹೇಳ್ತಾರೆ, ನೀವು ರೋಡಲ್ಲಿ ಹೋಗ್ಬೇಕಾದ್ರೆ, ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಯಾವತ್ತೂ ಕೈ ಹಿಡ್ಕೊಂಡು ಹೋಗ್ಬೇಕು ಅಂತ. ಯಾಕಂದರೆ ಮಕ್ಕಳಿಗೆ ನಮ್ಮ ಮನೆಯಲ್ಲಿರೋರು ಅಂದರೆ ಶ್ರುತಿ ಮೇಡಮ್ ಇರ್ಬೋದು, ರವಿಶಂಕರ್ ಸರ್ ಇರ್ಬೋದು, ಪ್ರಮೋದ್ ಶೆಟ್ಟರ್ ಇರ್ಬೋದು, ನಾಗಭರಣ ಸರ್ ಇರ್ಬೋದು, ಆಮೇಲೆ ಶ್ರೀನಿವಾಸ್ ಪ್ರಭು ಸರ್ ಇರ್ಬೋದು, ಇವರೆಲ್ಲ ನಮ್ಮ ಚಿತ್ರತಂಡ, ಇದು ಸೂರ್ಯ ಚಿತ್ರತಂಡ. ನಮ್ಮ ಮನೆಯಲ್ಲಿರೋರು ಅವರು ನೀವು ಹೀಗಿರಬೇಕು ಸಾಗರ್, ಈ ಥರ ಇರಬೇಕು, ಹೀಗೆ ತೆಗಿಬೇಕು, ಅವ್ರ ಎಕ್ಸ್ಪೀರಿಯನ್ಸ್ ನಮಗೆ ನಾನು ಸಿನಿಮಾ ಶೂಟ್ ಮಾಡಬೇಕಾದ್ರೆ ಒಂದೊಂದು ಪಾಯಿಂಟ್ ಹೇಳಿದ್ರು. ಇವತ್ತಿಗೂ ನಾನು ಪ್ರಮೋದ್ ಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಅವ್ರ ಪ್ರೊಡಕ್ಷನ್ ಲೈನ್ ಪ್ರೊಡ್ಯೂಸರ್ ಆಗಿ ಎಲ್ಲ ಮಾಡಿರೋದ್ರಿಂದ, ಸಾಗರ್ ನೀನು ಒಂದೊಂದು ರೂಪಾಯಿನೂ ನೋಡಿಕೊಂಡು ಹೀಗೆ ಖರ್ಚು ಮಾಡಬೇಕು ಅಂತ ಹೇಳಿದ್ರು. ನಾನು ಅದೇ ಥರನೇ ₹1 ಒಂದು ರೋಸ್ ಹೂವು ತಂದ್ರೂ ಅದನ್ನು ಫ್ರೇಮಲ್ಲಿ ಕಾಣೋ ಥರ ಪ್ರೊಡ್ಯೂಸರ್ ಕೊಟ್ಟಿರೋ ಅಷ್ಟು ಬಜೆಟನ್ನು ಆ ಸಿನಿಮಾದಲ್ಲಿ ತೋರಿಸಿದ್ದೀನಿ. ಯಾಕೆಂದರೆ ಟ್ರಾವೆಲಿಂಗ್ ಇರ್ಬೋದು, ಇನ್ನೊಂದೆಲ್ಲ ಔಟ್ಸೈಡ್ ಶೂಟ್ ಇರ್ಬೋದು, ಅಲ್ಲಿ ಶೂಟ್ ಮಾಡಿದ್ರನ್ನ ಟ್ರಾವೆಲಿಂಗ್ ಮಾಡಿರೋ ಬಜೆಟನ್ನು ನಾನು ಇಷ್ಟು ಖರ್ಚಾಯಿತು ಅಂತ. ಹಾಗಾಗಿ ನಾನು ಆ ಟ್ರಾವೆಲಿಂಗು ಇನ್ನೊಂದು ಎಕ್ಸ್ಟ್ರಾ ಖರ್ಚುಗಳನ್ನ ಕಟ್ ಮಾಡಿ, ಆ ಪ್ರಮೋದ್ ಸರ್ ನನಗೆ ಫಸ್ಟ್ ಡೇ ಹೇಳಿದ್ರು, ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಆ ಮಾತನ್ನು ನೆನ್ಪಿಟ್ಕೊಂಡು ಇಡೀ ಸಿನಿಮಾದಲ್ಲಿ ಎಲ್ಲೂ ₹1 ಪೋಲ್ ಮಾಡಿದೆ, ನೀಟಾಗಿ ಫ್ರೇಮಲ್ಲಿ ಕಾಣೋ ಥರ ತೆಗೆದಿದ್ದೀನಿ. ಅದು ಒಂದು ನೆನಪು. ಆಮೇಲೆ ಶ್ರುತಿ ಮೇಡಮ್ ಅಷ್ಟೇ, ನಾನು ಕತೆ ಹೇಳಕ್ಕೆ ಹೋದಾಗ ಬಟ್ ಹೀಗೆ ಈ ಥರ ಮಾಡೋಣ. ಯಾಕಂದರೆ ಎಲ್ಲರೂ ಒಂದು ಮಾತು ಹೇಳ್ತಾರೆ, ಹೊಸ ಡಾಕ್ಟ್ರಿಗಿಂತ ಹಳೆ ಪೇಷಂಟ್ ಅಂತ. ಅವರು ಎಕ್ಸ್ಪೀರಿಯನ್ಸ್ಡು. ಓಕೆ, ಅವ್ರಿಗೆ ನಾವು ನಿನ್ನೆ ಮೊನ್ನೆ ಬಂದಿರೋರು, ನಮಗೆ ಗೊತ್ತಿಲ್ಲದಿರೋಷ್ಟು 1000 ಪಟ್ಟು ನಮ್ಮ ಥರದವ್ರು. ಮೋಸ್ಟ್ ಪ್ರಾಬ್ಲಿ ಎಲ್ಲ ನೀವು ಇಷ್ಟು ಮುಂದೆ ಬಂದ್ಬಿಟ್ರೆ ಅವ್ರ ಫ್ರೆಂಡ್ ಎಲ್ಲ ಕಂಟೆಂಟು ಮುಗಿಸಿದಾನೆ ಅನ್ಸುತ್ತೆ ಸಾಗರ್. ಸೊ ನಾನೇನು ಮಾತಾಡೋದು ಬೇಕಾಗಿಲ್ಲ. ಎಸ್, ಉತ್ತರ ಕರ್ನಾಟಕದ ವಾಂಡ್ ಬಸು ಅನ್ನುವಂಥ ಒಂದು ಪಾತ್ರವನ್ನು ನಾನು ನಿರ್ವಹಿಸಿದ್ದೀನಿ ಈ ಸಿನಿಮಾದಲ್ಲಿ. ಒಂದು ಭಾಳ ಸ್ಲಮ್ಮಲ್ಲಿ ಬೆಳೆದಂಥ ಹುಡುಗ, ಅವನಿಗೆ ಬೆನ್ನೆಲುಬಾಗಿ ನಿಂತ್ಕೊಳ್ಳೋವಂಥ ಒಬ್ಬ ವ್ಯಕ್ತಿ. ನೋಡೋದಕ್ಕೆ ಅಂದರೆ ನಾರ್ತ್ ಕರ್ನಾಟಕದಲ್ಲಿ ನಿಮ್ಗೆ ತುಂಬ ಜನ ಇಲ್ಲಿದ್ದರೆ ಅವ್ರಿಗೆ ಗೊತ್ತಿರುತ್ತೆ, ಅಥವಾ ಬೇರೆ ಕಡೆಯವರಾದ್ರೆ ನಿಮಗೂ ಗೊತ್ತಿರುತ್ತೆ. ಏನು ಅಂದರೆ ಅವ್ರು ಸ್ವಲ್ಪ ಮಾತಾಡೋದ್ರಲ್ಲಿ ಹೊರಟು, ಬಟ್ ಹೃದಯ ತುಂಬ ಮೃದು ನಾರ್ತ್ ಕರ್ನಾಟಕದ ಜನ. ಸೊ ಆ ಥರದ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡೋದಕ್ಕೆ ನನಗೆ ಸಿಕ್ಕಿದೆ. ಆ್ಯಂಡ್ ಎಸ್, ಆಬ್ವಿಯಸ್ಲಿ ಸುಮಾರಷ್ಟು
ಬೇರೆ ಬೇರೆ ಸ್ಲ್ಯಾಂಗ್ಗಳ ಕನ್ನಡ ಬೇರೆ ಬೇರೆ ಡೈಲೆಕ್ಟ್ಗಳನ್ನ ಮಾತಾಡಿದ್ದೀನಿ ಎಲ್ಲ ಸಿನಿಮಾಗಳಲ್ಲೂ. ಬಟ್ ನಾರ್ತ್ ಕರ್ನಾಟಕದ ಭಾಷೆ ಮೋಸ್ಟ್ಲಿ ಮೊದಲನೇ ಸರಿ ಮಾತಾಡಿದ್ದೀನಿ, ಹಂಗಾಗಿ ಎಲ್ರಿಗೂ ಇದು ಸ್ಪೆಷಲ್ ಅಂತ ಅನ್ನಿಸ್ತಾ ಇರ್ಬೋದೇನೋ. ಬಹಳ ಚಿಕ್ಕದಾಗಿ ಬಂದರೂ ಚೊಕ್ಕವಾಗಿ ಬಂದು ಹೋಗುವಂತ ಒಂದು ಪಾತ್ರ. ಅಂಡ್ ಇಡೀ ಸಿನಿಮಾ ತಂಡಕ್ಕೆ ಒಳ್ಳೇದಾಗ್ಲಿ. ಹೊಸ ನಿರ್ಮಾಪಕರು, ಹೊಸ ನಿರ್ದೇಶಕರು, ಅವ್ನ ಹುಮ್ಮಸ್ಸು ನಿಮ್ಗೂ ಅರ್ಥ ಆಗ್ತಿದೆ ಸ್ಟೇಜ್ ಮೇಲೆ ಹೆಂಗಿದೆ ಅಂತ. ಸೊ ಅದೇ ತರದ ಹುಮ್ಮಸ್ಸು ಅವ್ನು ನಮಗೆ ಕತೆ ಹೇಳಕ್ ಬಂದಾಗ್ಲೂ, ಈಗ ಸಿನಿಮಾ ತೆಗೆದಾಗ್ಲೂ, ಇನ್ನು ಸಿನಿಮಾ ರಿಲೀಸ್ ಆದಾಗ್ಲೂ, ರಿಲೀಸ್ ಆದ್ಮೇಲೆ 100 days ಅಂತ ಯಾರೋ ಹೇಳಿದ್ರು ಅದಕ್ಕೆ ಬಂದಾಗ್ಲೂ ಅದೇ ಹುಮ್ಮಸ್ ಇರಲಿ ಅಂತ ಕೇಳ್ಕೊತೀನಿ. ಸೊ ನಿರ್ಮಾಪಕರು ಬಹಳ ಇನ್ನೋಸೆಂಟ್ ಇದ್ದಾರೆ. ಸೊ ತುಂಬಾ ಜನ ಅವ್ರನ್ನ ಮಿಸ್ಯೂಸ್ ಮಾಡ್ಕೊಳ್ಳೋದು ಜಾಸ್ತಿ. ಅಂದ್ರೆ ನಮ್ಮ ಇಂಡಸ್ಟ್ರಿಯಲ್ಲಿ ಯೂಶಲಿ ಹೇಳ್ತಾ ಇರ್ತೀವಿ ಒಳ್ಳೆ ನಿರ್ಮಾಪಕರು ಬರಲ್ಲ ಅಂತ, ಬಂದಾಗ ಸುಮಾರು ಜನ ಹಾಳಾಗಿದ್ದಾರೆ. ಸೊ ಆ ಥರ ಏನು ಕರಪ್ಟ್ ಆಗ್ದಿರ ಕ್ಲೀನ್ ಹಾರ್ಟೆಡ್ ಆಗಿರಿ ಸರ್. ಇನ್ನೂ ಒಂದಿಷ್ಟು ಸಿನಿಮಾಗಳು ನಿಮ್ಮ ಕಡೆಯಿಂದ ಬರಲಿ, ಕನ್ನಡ ಜನತೆಗೆ ನಿಮ್ಮ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ಶ್ರುತಿ ಮೇಡಮ್ ಮತ್ತೆ ರವಿಶಂಕರ್ ಸರ್ ಆಗಲಿ, ನಾಗಾಭರಣ ಸರ್ ಆಗಲಿ, ಎಲ್ಲ ಹಿರಿಯರ ಜೊತೆ ನನಗೆ ಶ್ರುತಿ ಮೇಡಮ್ ಜೊತೆ ಒಂದು ಸ್ಕ್ರೀನ್ ಶೇರ್ ಮಾಡೋಕ್ಕೆ ಸಿಕ್ತು. ಸೊ ಮೋಸ್ಟ್ಲಿ ಈ ಸಿನಿಮಾದಲ್ಲಿ ಅಲ್ವಾ ಮೇಡಮ್? ಮತ್ತೆ ಯಾರ ಜೊತೆ ಆ್ಯಕ್ಟ್ ಮಾಡಿಲ್ಲ ನಾನು, ಮಾಡೋದನ್ನ ಇಲ್ಲ, ರವಿಶಂಕರ್ ಸರ್ ಜೊತೆನೂ ಇಲ್ಲ, ಇವ್ರ ಜೊತೆನೂ ಇಲ್ಲ. ಸೊ ಆಬ್ವಿಯಸ್ಲಿ ಶ್ರುತಿ ಮೇಡಮ್ ಜೊತೆ 2-3 ಸಿನಿಮಾ ಆಯಿತು. ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಾವಿಬ್ಬರು ರಂಗಭೂಮಿಯಿಂದ ಬಂದಿರೋದ್ರಿಂದ, ಅವರು ನಮ್ಮ ಹಿರಿಯರು, ಬಟ್ ರಂಗಭೂಮಿಯಿಂದ ಬಂದಿರೋದ್ರಿಂದ ಆ ಸ್ಪಾಟ್ ಇಂಪ್ರೊವೈಸೇಷನ್ಸ್ ಆಗಿರ್ಬೋದು, ಎಲ್ಲ ಪ್ರತಿಯೊಂದು ಸೀನ್ಗಳಲ್ಲೂ ಅದನ್ನು ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡ್ಕೊಂಬಂದಿದ್ದೀವಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸಿನಿಮಾನ. ಅವನೇ ಹೇಳ್ದಂಗೆ, ಅವನೇ ಒಪ್ಕೊಂಡಂಗೆ, ಸಣ್ಣ ಮಕ್ಕಳು ಸಣ್ಣ ಪುಟ್ಟ ತಪ್ಪು ಮಾಡಿರ್ತಾರೆ, ಅದನ್ನ ಹೊಟ್ಟೆಗೆ ಹಾಕೊಂಡು ಸಿನಿಮಾನ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅಂತ ಮಾಧ್ಯಮ ಮಿತ್ರರು ಕೇಳ್ಕೊತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ಇದು ಗೈನಕಾಲಜಿಸ್ಟ್ ನಾನು. ಹಲವಾರು ಮಕ್ಕಳಿಗೆ ಜೀವ ಕೊಡುವಂಥ ಜೀವ ಮಮತಾ. ಆದರೆ ಅದು ಒಂದು ವಿಚಾರಕ್ಕೆ ತುಡಿತಾ ಇರುತ್ತೆ. ಅದೇನು ಅನ್ನೋದೇ ಈ ಕಥೆಯ ಕ್ಲೈಮ್ಯಾಕ್ಸ್ ಅಂತ ನಾನು ಹೇಳ್ಬೋದು. ಪಾತ್ರ ತುಂಬ ಸಾಫ್ಟಾಗಿ ಬಿಹೇವ್ ಮಾಡುತ್ತೆ, ಆದರೆ ಕಷ್ಟ ಅಂತ ಬಂದಾಗ ತುಂಬ ರೆಬಲ್ ಆಗಿ ರಿಯಾಕ್ಟ್ ಮಾಡುತ್ತೆ ಅನ್ನುವಂಥ ಒಂದು ಪಾತ್ರ ನಂದು. ಪಾತ್ರದ ವಿಭಿನ್ನತೆಗೋಸ್ಕರ ನಾನು ಈ ಪಾತ್ರ ಒಪ್ಕೊಂಡೆ ಅನ್ನೋದಕ್ಕಿಂತ ಈ ಸಿನಿಮಾವನ್ನು ಮಾಡುವಂತಹ ಪ್ರೀತಿ ಸಾಗರಲ್ಲಿ ನೋಡಿ ನಾನು ಈ ಸಿನಿಮಾನ ಒಪ್ಕೊಂಡೆ ಅನ್ನೋದೇ ನಿಜ. ಇಂಡಸ್ಟ್ರಿಗೆ ಬಂದು ಇಷ್ಟು ವರ್ಷದಲ್ಲಿ ಹಲವಾರು ಕಥೆಗಳನ್ನ ಕೇಳಿರ್ತೀವಿ, ಪಾತ್ರಕ್ಕೋಸ್ಕರ ಮಾಡ್ತೀವಿ. ಚಿತ್ರರಂಗಕ್ಕೆ ಒಂದು ಒಳ್ಳೆಯ ಆಶಯ ಅಥವಾ ಒಳ್ಳೆಯ ಕಲ್ಪನೆಗಳಿರುವಂಥ ಒಂದು ಒಳ್ಳೆ ಟೀಮ್ ಹೊಸಬರೆಲ್ಲ ಬರಲಿ ಅಂತ. ಈಗೆಲ್ಲ ಮಾಧ್ಯಮದವ್ರು ಹಿರಿಯರೆಲ್ಲ ಇದ್ದೀರಿ, ನೀವು ನೋಡಿದ್ದೀರಿ. ಎಲ್ಲ ಟೀಮ್ನಲ್ಲಿ ತುಂಬ ಜನ ಹೊಸಬರಿದ್ದಾರೆ. ನಾಯಕಿಯಿಂದ ಹಿಡಿದು ನಿರ್ದೇಶಕರು, ನಿರ್ಮಾಪಕರು ಎಲ್ಲರೂ ಡೆಬ್ಯೂ ಮಾಡ್ತಾ ಇದ್ದಾರೆ. ಸೊ ಗೊತ್ತಿಲ್ಲ ಲೈಕ್ ಟ್ಯಾಲೆಂಟ್ ಎಲ್ಲಿರುತ್ತೆ ಅಂತ. ಅವ್ರಿಗಿರುವಂತಹ ಆಸಕ್ತಿ, ಅವ್ರ ಕಥೆನ ಬರ್ಕೊಂಡು ಬಂದಂಥ ರೀತಿ ನನಗೆ ತುಂಬಾ ಇಷ್ಟ ಆಯಿತು. ಸಾಗರ್ ನನಗೆ ಈ ಪಾತ್ರಕ್ಕೆ ನೀವು ಮಾಡಲೇಬೇಕು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ್ರು. ಬಹುಶಃ ಅದನ್ನು ನಾನು ಚಾಚು ತಪ್ಪದೆ ಮಾಡಿದ್ದೀನಿ ಅಂತ ನನಗೆ ಅನಿಸುತ್ತೆ. ನಿಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾಗಿರಲಿ. ಒಂದು ಹೊಸ ತಂಡ ಬರ್ತಾ ಇದೆ, ಒಳ್ಳೆ ಕಲಾವಿದರು. ಚಿತ್ರರಂಗಕ್ಕೆ ಎಷ್ಟು ಕಲಾವಿದರು ಬಂದರೂ ಅಷ್ಟು ಒಳ್ಳೆಯದೇನೆ ನಮಗೆ. ನಾಯಕಿಯರೆಲ್ಲರೂ ಬರಬೇಕು ಚಿತ್ರರಂಗಕ್ಕೆ. ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದಾರೆ ಈ ತಂಡದಿಂದ. ಡೈರೆಕ್ಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್, ರೈಟರ್, ಎಲ್ಲರೂ ಒಳ್ಳೆಯ ಕಲಾವಿದರ ತಂಡನ ಕಟ್ಕೊಂಡಿದ್ದಾರೆ. ಅವ್ರ ಪಾತ್ರದ ಬಗ್ಗೆ ನನಗೆ ಬಹಳ ಇಷ್ಟ ಆಯಿತು. ಎಂಥ ಬಸ್ಯ ವಾಂಡ್ ಬಸ್ಸು, ವಾಂಡ್ ಬಸ್ಸು ಅನ್ನುವಂಥ ಕ್ಯಾರೆಕ್ಟರು ರವಿಶಂಕರ್ ಅವ್ರದ್ದು ಮತ್ತು ನನ್ನದು ಒಂಥರ ತುಂಬ ವಿಶೇಷವಾದಂಥ ಒಂದು ಕಾಂಬಿನೇಷನ್ ಇರುವಂಥ ಒಂದು ಕ್ಯಾರೆಕ್ಟರ್ ನಂದು ರವಿಶಂಕರ್ ಸರ್. ಟೀಮ್ಗೆ ಒಳ್ಳೇದಾಗಲಿ. ನಿರ್ಮಾಪಕರು ನಿಮ್ಮನ್ನು ನಂಬಿಕೊಂಡು ಹಣ ಹಾಕಿದ್ದಾರೆ, ಅವ್ರನ್ನ ಉಳಿಸಿ ಇನ್ನೂ ಒಂದಿಷ್ಟು ಸಿನಿಮಾಗಳು ಮಾಡೋ ಹಾಗೆ ಕಾನ್ಫಿಡೆನ್ಸ್ನ ಅವ್ರಿಗೆ ಕೊಡಿ ಅಂತ ಹೇಳ್ತಾ, ನಾನು ಚಿತ್ರರಂಗದವಳಾಗಿದ್ದು ನಿಮ್ಮನ್ನೆಲ್ಲರನ್ನೂ ಕೇಳ್ಕೊಳ್ಳೋದೇನು ಅಂತಂದರೆ, ಒಂದು ಹೊಸ ಟೀಮ್ ಬರ್ತಾ ಇದೆ, ಅವ್ರಿಗೆ ಸಪೋರ್ಟ್ ಮಾಡಿ. ಈ ವರ್ಷವೇ ತುಂಬ ಚೆನ್ನಾಗಿದೆ, ನನಗೂ ಚೆನ್ನಾಗಿದೆ, ಚಿತ್ರರಂಗದಲ್ಲೂ ಚೆನ್ನಾಗಿದೆ. ನಾನು ಶುರುವೇ ನನ್ನ ಮಾದೇವ ಸಿನಿಮಾದಿಂದ ಹಿಡಿದು ಎಕ್ಕ, ಅದಾದಮೇಲೆ ಜಸ್ಟ್ ಮ್ಯಾರಿಡ್, ಫ್ಲರ್ಟಿಂದ ಹಿಡಿದು ಈಗ ಶುರುವೇ ನನಗೆ ಸೂರ್ಯ ಸಿನಿಮಾದಿಂದ. ಸೂರ್ಯನಷ್ಟೇ ಚೆನ್ನಾಗಿ ಬೆಳಗಲಿ ನಿಮ್ಮ ಸಿನಿಮಾ, ನಿಮ್ಮ ಬದುಕನ್ನು ಬೆಳಗಲಿ. ನೀವು ನಿರ್ದೇಶಕರಾಗಬೇಕು ಅನ್ನೋಂಥ ಒಂದು ಆಸೆ,
ಅದು ಇನ್ನೂ ಹಲವಾರು ಸಿನಿಮಾಗಳು ಮಾಡಿ ಅಂತ ಕೇಳ್ಕೊಡ್ತೀನಿ.